ಬಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಗೋಡ್ವಾರ ಎಂಬ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂತಹ ಚಿರ್ಚಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರ ಪಾಲಕರು ಆಗಿರುವಂತಹ ಸದ್ಗುರು ಅಬ್ಬಾಸ್ ಅಲಿ ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಗೋಡ್ವಾರಪುರದ ಆದಿಶಕ್ತಿ ಮಹಾಮಾಯೆ ಜಗನ್ಮಾತೆ ಜಗಜ್ಜನನಿ ಲೋಕಮಾತೆಯಾಗಿರುವಂತಹ ಶ್ರೀ ದುರ್ಗಾದೇವಿಯನ್ನು ಎನ್ನ ಅಂತರಾಳದಲ್ಲಿ ಧ್ಯಾನಿಸುತ್ತಾ ಗೋಡ್ವಾರ ಗ್ರಾಮದ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಮಾರಿಕಾಂಬಿಕಾ ದೇವಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ರೂವಾರಿಗಳು ಕೇಂದ್ರ ಬಿಂದುಗಳು 138ನೇ ತುಲಾಭಾರ ಕಾರ್ಯಕ್ರಮವನ್ನು ಸಂಭ್ರಮದಿಂದ ನೆರವೇರಿಸಿಕೊಳ್ಳುತ್ತಿರುವ ಲಕ್ಷಾಂತರ ಭಕ್ತರ ಆರಾಧ್ಯ ಗುರು, ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ, ಹಸಿದು ಬಂದವರಿಗೆ ಅನ್ನವನ್ನು ನೀಡಿ ನೀ ನಡೆಸಿ ಬಂದವರಿಗೆ ಬಾಯಾರಿಕೆಯನ್ನು ತರಿದೂಗಿಸಿ ಹಾಗೂ ಜೀವನದಲ್ಲಿ ಜೀವಿಸಿಕೊಂಡು ಬಂದವರಿಗೆ ಸಾಂತ್ವನವನ್ನು ಹೇಳಿ ಲಕ್ಷಾಂತರ ಭಕ್ತರಿಗೆ ಗುರುವಾಗಿ ಸನ್ಮಾರ್ಗಕರಾಗಿ ಹಾಗೂ ಸಾವಿರಾರು ಭಕ್ತರ ಬಂಜೆಯರ ಬಾಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿ ಅವರ ಸಂತೋಷಕ್ಕೆ ಕಾರಣರಾಗಿದ್ದ ಸಂತರು ಭವರೋಗ ಬಂಧನಗಳು, ರೋಗ ರುಜಿನಗಳು, ಭೂತ ಪ್ರೇತ ಪಿಶಾಚಿಗಳನ್ನು ದೂರ ಮಾಡುವ ಭಯದಾತರು, ನೂರಾರು ರೈತರ ಹೊಲಗಳಲ್ಲಿ ಮನೆಯ ಜಾಗಗಳಲ್ಲಿ ನೀರಿನ ಬೋರ್ವೆಲ್ ಪಾಯಿಂಟ್ ಅನ್ನು ಗುರುತಿಸಿ ಭೂತಾಯಿಯ ಗರ್ಭದಿಂದ ಗಂಗಾ ಜಲವನ್ನು ಮೇಲಕ್ಕೆ ಚಿಮ್ಮುವಂತ ಮಾಡಿದ ಆಧುನಿಕ ಭಗೀರಥರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುಗಳು, ಸದಾ ನಗುಮುಖದ ಒಡೆಯರು, ಮಗುವಿನ ಮನಸ್ಸು ತಾಯಿಯ ಹೃದಯವನ್ನು ಹೊಂದಿರುವಂತಹ ಪರಮಪೂಜ್ಯ ಶ್ರೀ ಗುರು ಗಫೂರ್ ತಾತನವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಳೆಯ ಮೂಲಕ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯಕ್ಕೆ ತುಂಬು ವೇದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸುಖ ನಹಿ ಮಾಯಾ ರಖತಿ ಮರನಾ ರಖವಾಲ ರೇ ಶಿವಲೋಕದಿಂದ ಒಬ್ಬ ಸಾಧು ಬಂದಾನು, ಶಿವನಾಮವನ್ನು ಕೇಳಿ ಅಲ್ಲೇ ನಿಂತಾನು. ಶಿವಲೋಕ ಶಿವಲೋಕ ಶಿವಲೋಕದಿಂದ ಒಬ್ಬ ಸಾಧು ಬಂದಾನು, ಶಿವನಾಮ
ನಮಃ ಪಾರ್ವತಿ ಪದ ಶಿವ ಹರ ಹರ ಮಹಾದೇವ.